జ్యోతిర్మయుడా నా ప్రాణప్రియుడా స్తుతి మహిమలు నీకే, స్తుతి మహిమలు నీకే. జ్యోతిర్మయుడా నా ప్రాణప్రియుడా స్తుతి మహిమలు నీకే. నా ఆత్మలో అనుక్షణం నా అతిశయము నీవే, నా ఆనందము నీవే, నా ఆరాధనా నీవే, నా అతిశయము నీవే, నా ఆనందము నీవే, నా ఆరాధనా నీవే. జ్యోతిర్మయుడా నా ప్రాణప్రియుడా స్తుతి మహిమలు నీకే. ಯೌವನಸ್ಥರಲ್ಲಿ ಮಾಡೋಣ. ನಮ್ಮ ದೇವರೇ, ನಮ್ಮ ಕೃಪೆಯ ಅಡಿಯಲ್ಲಿ ನಿಂತಿದ್ದಾರೆ ಸ್ವಾಮಿ. ಈ ಸಭೆಯ ಭವಿಷ್ಯತ್ತು ಇವರ ಕೈಯಲ್ಲಿದೆ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಯ್ಯ. ನೀನು ಕಾಪಾಡು ದೇವರೇ, ನೀನು ಕೈ ಹಿಡಿದು ನಡೆಸಬೇಕೆಂಬುದಾಗಿ ಬಿಡುತ್ತೇವೆ. ನಿಮ್ಮ ವಾಕ್ಯದಲ್ಲಿ, ನಿಮ್ಮ ಸ್ವರದಲ್ಲಿ ಅವರನ್ನು ಮುನ್ನಡೆಸಬೇಕೆಂಬುದಾಗಿ ಬಿಡುತ್ತಿದೆ ಸ್ವಾಮಿ. ಕರ್ತನೇ, ಸೇವೆಯನ್ನು, ಜವಾಬ್ದಾರಿಯನ್ನು, ವಿಶೇಷವಾದ ಜ್ಞಾನವನ್ನು ಕೊಡಪ್ಪ. ಶದ್ರಕ್, ಮೇಷಕ್, ಅಬೇದ್ನೆಗೋ ಥರ ನಿಮ್ಮ ಜೀವನವನ್ನು, ಆ ಮನಸ್ಸನ್ನು ಕೊಡುತ್ತೇವೆ. ತಿಮೋಥೆಯಂತಹ ಮಿಷನರಿ ಮೈಂಡನ್ನು ಕೊಡು ಸ್ವಾಮಿ. ಆ ಮೂಲಕ ದೇವರೇ, ಯೌವನಸ್ಥ ಮಕ್ಕಳು ವಿನೋದದಲ್ಲಿ ಸ್ವಾಮಿ ನಿಮ್ಮ ಸಾಕ್ಷಿ ಮಕ್ಕಳಾಗಿ ಮಕ್ಕಳು ನಿನಗೆ ವಿಧೇಯರಾಗಿ, ನಿನಗೆ ಭಯಪಟ್ಟು ತಂದೆ ತಾಯಿಗೆ, ಗುರು ಹಿರಿಯರಿಗೆ ವಿಧೇಯ. ಹೌದು ಸ್ವಾಮಿ, ನಮ್ಮ ಯಾತ್ರೆ, ನಮ್ಮ ಪ್ರಯಾಣ ಯಾವಾಗ ಮುಕ್ತಾಯಗೊಳ್ಳುತ್ತೋ ಗೊತ್ತಿಲ್ಲಪ್ಪ. ನಮ್ಮನ್ನು ಸಿದ್ಧ ಮಾಡು ದೇವರೇ. ನಾವು ಆಮೇಲೆ ಒಂದು ಸಣ್ಣ ಪ್ರಕಟಣೆ. ಸುಶಾಂತಿ ದೇವಾಲಯ ಹೆಗ್ಗೇರಿ. ಈ ದೇವಾಲಯದ ಸುಗ್ಗಿ ಹಬ್ಬದ ನಿಮಿತ್ತವಾಗಿ ಈಗಾಗಲೇ ಯಾರಾದರೂ ಬಿರಿಯಾನಿ ಕೂಪನ್ ತೆಗೆದುಕೊಂಡಿದೆಯಾದರೆ ಇವತ್ತು ಮಧ್ಯಾಹ್ನ ಸರಿಯಾಗಿ 1 ಗಂಟೆಗೆ ನೀವು ಆಲಯದ ಆವರಣಕ್ಕೆ ಬಂದರೆ
ಸಂಬಂಧಪಟ್ಟವರು ನಿಮಗೆ ತಂದೆಯಾಗಿರುವ ನಮ್ಮ ದೇವರಾದ ಕರ್ತನಿಗೆ ಸ್ತೋತ್ರವಾಗಲಿ. ಆಮೆನ್. ಸುರಕ್ಷಿತನಾದ ದೇವರು ದಯದಿಂದ ಈ ಸಹೋದರಿಗೆ ಸುರಕ್ಷಿತವಾದ ಹೆರಿಗೆಯನ್ನು ದಯಪಾಲಿಸಿ ಹೆರಿಗೆ ದೊಡ್ಡ ಮಕ್ಕಳಿಂದ ಆಕೆಯನ್ನು ಪರಿಗಣಿಸಿದ್ದಾನೆ. ಆದ್ದರಿಂದ ನಾವು ದೇವರಿಗೆ ಮನಪೂರ್ವಕವಾದ ಸ್ತೋತ್ರವನ್ನು ಅರ್ಪಿಸಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ಕರುಣೆಯುಳ್ಳ ತಂದೆಯೇ, ಇವತ್ತು ನಿನ್ನ ಸನ್ನಿಧಾನಕ್ಕೆ ಬಂದಿರುವ ಈ ಸಹೋದರಿಯನ್ನು ಹೆರಿಗೆಯ ದೊಡ್ಡಾಂಗಗಳಿಂದ ರಕ್ಷಿಸಿದೆ. ನೀವು ದಯದಿಂದ ಮಾಡಿರುವ ಈ ಸಹಾಯಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಏಕೆಯೂ ನಿನ್ನಲ್ಲಿ ಭರವಸೆ ಬಿಟ್ಟು ಜೀವನದಲ್ಲೆಲ್ಲ ನಿನ್ನ ಭಯಭಕ್ತಿಯಾಗಿ ನಡೆಯುವಂತೆ ನಿರ್ವಹಿಸು. ಏಕೆಯೂ ದೀಕ್ಷಾಸ್ನಾನದ ಮೂಲಕ ನಿನ್ನ ಹಸ್ತಗಳಿಗೆ ಒಪ್ಪಿಸಲಿರುವ ಈ ಮಗುವು ನಿನ್ನ ವಿಶೇಷ ದಾನವಾಗಿದೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳುವಂತೆ ದಯಮಾಡು. ಪ್ರಿಯ ತಂದೆಯೇ, ಈ ಮಗು ಎಲ್ಲ ಒಳ್ಳೆತನದಲ್ಲಿ ಬೆಳೆದು ತಂದೆ ತಾಯಿಗಳಿಗೆ ಸಂತೋಷವನ್ನು ಮಾಡುವಂತೆಯೂ ಕಡೆಯಲ್ಲಿ ಎಲ್ಲರೂ ಕೂಡಿ ನಿತ್ಯ ಮಹಿಮೆಗೆ ಭಾಗರಾಗುವ ಹಾಗೆಯೂ ಕೃಪೆ ಮಾಡಬೇಕೆಂದು ನನ್ನ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೆನ್. ದಯಮಾಡಿಸಬೇಕು ಅಂದ್ಕೊಳ್ಳಿ. ಅತ್ಯಂತ ಪ್ರಿಯರೇ, ದೀಕ್ಷಾಸ್ನಾನವು ನೇಮಕವಾದ ಸಂಗತಿಯನ್ನು ಕುರಿತು ಕೇಳಿರಿ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಬರೆದ ಪ್ರಕಾರ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಹೊರಟು ಹೋಗಿ ಎಲ್ಲ ದೇಶದಲ್ಲಿ ಉಪದೇಶ ಮಾಡಿ ತಂದೆ ಮಗ ಪವಿತ್ರ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿರಿ. ಪವಿತ್ರ ದೀಕ್ಷಾಸ್ನಾನದ ಮೂಲಕ ನಾವು ದೇವರ ಕೃಪೆಯ ಹೊರನಡಿಕೆಯಲ್ಲಿಯೂ ಕ್ರೈಸ್ತ ಸಭೆ ಸಹವಾಸದಲ್ಲಿಯೂ ಸ್ಥಿತಿಪಡುತ್ತೇವೆ. ಪವಿತ್ರಾತ್ಮ ಮೂಲಕ ಉಂಟಾಗುವ ನೂತನ ಜನ್ಮಕ್ಕೂ ಪಾಪಗಳ ಪರಿಹಾರವೂ ಪವಿತ್ರ ಸ್ನಾನವು ಗುರುತು ಸತ್ಯಕಾರವಾಗಿರುತ್ತದೆ. ಯಾಕಂದರೆ ನಿರ್ಮಲವಾದ ನೀರಿನ ಮೂಲಕ ನಮ್ಮ ದೇಹವು ತೊಳೆಯಲ್ಪಡುವ ಪ್ರಕಾರವೇ ಕ್ರಿಸ್ತನ ರಕ್ತದ ಮೂಲಕ ನಾವು ಪಾಪದಿಂದ ಶುದ್ಧಿಸಿಕೊಳ್ಳುತ್ತೇವೆ ಮತ್ತು ಆತನ ದೇಹವಾಗಿರುವ ಸಭೆಯ ಅಂಗಗಳಿಗೆ ತಕ್ಕಂತೆ ಈ ಪವಿತ್ರತೆಗಳಲ್ಲಿ ನಡೆಯುವುದಕ್ಕಾಗಿ ಪವಿತ್ರಾತ್ಮನಿಂದ ಪವಿತ್ರರಾಗುತ್ತೇವೆ. ಪಾಪದ ಪಾಲಿಸಿಕೊಳ್ಳಲು ನಾವು ನೀತಿವಂತರಾಗಿ ನಡೆದುಕೊಳ್ಳಲು ಕ್ರಿಸ್ತನ ವರ್ಣದಲ್ಲಿ ಪಾಲಕರಾಗಿ ಆತನೊಂದಿಗೆ ಮುನ್ನಲ್ಪಟ್ಟು ನಾವು ಆತನೊಂದಿಗೆ ಎದ್ದು ಹೊಸವರಾಗಿ ನಡೆದುಕೊಳ್ಳುವಂತೆ ನಮ್ಮ ಪೂರ್ವ ಸ್ವಭಾವವನ್ನು ಶಿಲುಬೆಗೆ ಹಾಕಿ ಪಾಪದಿಂದ ಸ್ವಭಾವವನ್ನು ಸಂಪೂರ್ಣವಾಗಿ ನಾಶ ಮಾಡೋಣ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಟ್ಟು ನಮ್ಮ ನೈದೇಶಿಕಕ್ಕೆ ಪಾಲಕನಾಗಿ ಮಾಡಲು ತಂದೆಯ ಪ್ರೀತಿ ನಮಗೆ ಬೆಳೆಯಿಟ್ಟಿದ್ದಾನೆ. ನೋಡಿ, ನಮ್ಮ ಮಕ್ಕಳಿಗೆ ಸಹ ಇವಾಗ ಕೊಡಲ್ಪಟ್ಟಿದೆ. ಯಾಕಂದರೆ ನಮ್ಮ ರಕ್ಷಕನು ಮಕ್ಕಳನ್ನು ಬರಗೊಳಿಸಿ ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ದೇವರ ಆಶೀರ್ವದಿತವರದೇ ಎಂದು ಹೇಳಿ ಅವರನ್ನು ಕರೆಗಳೆತ್ತಿಕೊಂಡು ಅವಳ ಮೇಲೆ ಕೈಗಿಟ್ಟು ಅವರನ್ನು ಆಶೀರ್ವದಿಸಿದನು. ದೇವರು ನಮಗೆ ನಿಮ್ಮ ಮಗು ಶಾಶ್ವತವಾಗಿ ಆತನದೇ ಆಗಬೇಕೆಂಬ ಉದ್ದೇಶದಿಂದ ಇದನ್ನು ದೀಕ್ಷಾಸ್ನಾನದ ಮೂಲಕ ಆತನಿಗೆ ಸಮರ್ಪಿಸಬೇಕಾಗಿ ತಂದಿದ್ದೀರಿ. ಆದ್ದರಿಂದ ದೇವರು ದೀಕ್ಷಾಸ್ನಾನದ ಮೂಲಕ ಮಾಡಿದ ಒಡಂಬಡಿಕೆಯನ್ನು ಮಗುವಿನ ನೆನಪಿಗೆ ತರುತ್ತಾ ಹೋಗುವುದು ತಾಯಿಗಳಾದ ನಿಮ್ಮ ಹಾಗೂ ಸಾಕ್ಷಿಗಳಾದ ಹಿರಿಯರ ಕರ್ತವ್ಯವಾಗಿದೆ. ಇದಲ್ಲದೆ ಈ ಮಗು ಪವಿತ್ರ ದೀಕ್ಷಾಸ್ನಾನದ ಮೂಲಕ ದೇವರ ಮಗುವೆಂದು ಅಂಗೀಕರಿಸಲ್ಪಟ್ಟು ಆತನ ವಾಗ್ದಾನಗಳಿಗೆ ಹಾಜರಾಗುವುದನ್ನು ಇದು ಆತನ ಚಿಂತೆಗೆ ಒಳಪಡಿಸಿ ಭಕ್ತಿಹೀನತೆಗೆ ಲೌಕಿಕ ದೋಷಗಳನ್ನು ತ್ಯಜಿಸಿ ನೀತಿಯಿಂದ ನಡೆದು ಆತನ ಸೇವೆ ಮಾಡಬೇಕೆಂಬುದನ್ನು ಇದಕ್ಕೆ ತಿಳಿಪಡಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಈ ಮಗುವಿಗೆ ಯಾವ ವಿಶ್ವಾಸದ ಮೇಲೆ ದೀಕ್ಷಾಸ್ನಾನವಾಗುತ್ತದೋ ಆ ವಿಶ್ವಾಸದ ನಾವು ಅರಿಕೆ ಮಾಡೋಣ. ನಾವು ಅಪೋಸ್ತಲಿಕ ವಿಶ್ವಾಸವನ್ನು ಪರಲೋಕ ನಾನು ತಂದೆ ತಾಯಿಗಳಿಗೆ ಪ್ರಶ್ನೆ ಕೇಳುವಾಗ ಅವರು ದೇವರ ಸನ್ನಿಧಾನದಲ್ಲಿ ಉತ್ತರ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈ ಮಗು ಈ ವಿಶ್ವಾಸದ ಮೇಲೆ ಸ್ನಾನ ಹೊಂದಿ ಅದರಲ್ಲಿ ಸಾಕುಗಳಿಗೆ ಮನಸ್ಸನ್ನು ಬಂದು ಇತರೆ ಈ ಸಭೆ ಮುಂದೆ ಇದೇ ನಮ್ಮ ಮನಸ್ಸೆಂದು ಉತ್ತರ ಕೊಡುವೆ.
ಸೈತಾನವನ್ನು ಎದುರಿಸಿ ಲೋಕವನ್ನು ತ್ಯಜಿಸಿ ದೇಹಾದಿನ ಸ್ವಭಾವವನ್ನು ಜಯಿಸಿ ನಿಮ್ಮ ಮಗುವಿಗೋಸ್ಕರ ಮತ್ತು ಇದರ ಹೆಸರಿನಲ್ಲಿ ನಿಮ್ಮನ್ನು ಪುನಃ ದೇವರಿಗೆ ಪ್ರತಿಷ್ಠಿಸಿಕೊಳ್ಳುತ್ತೀರೋ ನಿಮ್ಮ ಮನಸ್ಸಾಗಿದ್ದರೆ ನಮ್ಮನ್ನು ಪ್ರತಿಷ್ಠಿಸಿಕೊಳ್ಳುತ್ತೇವೆ ಎಂಬುದಾಗಿ ಉತ್ತರ ಕೊಡಿ. ನಿಮ್ಮ ಮಗುವನ್ನು ದೇವರ ಸ್ವಂತ ಮಗುವೆಂದು ಅದಕ್ಕೆ ಒಪ್ಪಿಸುವುದಕ್ಕಾಗಿ ಮನಸ್ಸುಂಟು. ಇದು ತನ್ನ ರಕ್ಷಕನನ್ನು ಪ್ರೀತಿಸಿ ಆತನನ್ನೇ ಹಿಂಬಾಲಿಸುವ ಹಾಗೆ ಈ ಮಗುವಿಗೆ ಬೋಧಿಸುವುದಾಗಿ ಮಾತು ಕೊಟ್ಟಿದ್ದರು. ಇದು ನಿಮ್ಮ ಮನಸ್ಸು ಆಗಿದ್ದರೆ ಇದೇ ನಮ್ಮ ಮನಸ್ಸು ಎಂದು ಉತ್ತರ ಕೊಡಿ. ಈ ದೇಶಸ್ಥಾನಕ್ಕೆ ಸಾಕ್ಷಿಯಾಗಿರುವ ಹಿರಿಯರೇ, ಈ ಮಗು ಸ್ನಾನದಲ್ಲಾದ ಒಡಂಬಡಿಕೆಯನ್ನು ತಾನೇ ಸ್ವತಃ ದೃಢೀಕರಿಸಿ ಸಭೆಯ ಪೂರ್ಣ ಸದಸ್ಯತ್ವದಲ್ಲಿ ಸೇರುವ ದೃಢೀಕರಣದ ಕಾಲವು ಬರುವ ತನಕ ನೀವು ಈ ಮಗುವಿನ ಕ್ರೈಸ್ತವ ಶಿಕ್ಷಣದಲ್ಲಿ ಸಹಾಯ ಮಾಡುವುದಾಗಿಯೂ ನಿಮ್ಮ ಉಪದೇಶ ಮಾತುಗಳಿಂದ ಇದನ್ನು ನಡೆಸುವುದಾಗಿಯೂ ಮಾತು ಕೊಡುತ್ತೀರೋ. ಈ ಮನಸ್ಸು ನಿಮ್ಮಲ್ಲಿದ್ದರೆ ಮಾತು ಕೊಡುತ್ತೇವೆ ಎಂದು ಉತ್ತರ ಕೊಡಿರಿ. ಆಲನ್ ಅಂಶ್ ತಂದೆಯ ಕುಮಾರನ ಪವಿತ್ರಾತ್ಮನಿಗೆ ನನಗೆ ಸ್ನಾನಿಸಿಕೊಳ್ಳುತ್ತೇನೆ. ಆಮೇಲೆ ನಾವು ಆಲನ್ ಅಂಶ್ ಮೊದಲು ನಮ್ಮ ಸಭೆಯ ಅನುಮತಿಯಲ್ಲಿ ಸೇರಿಸಿಕೊಂಡಿದ್ದೇವೆ. ಇದಕ್ಕೆ ಗುರುತಾಗಿ ನಾನು ಶಿಲುಬೆಯ ಮುದ್ರೆಯನ್ನು ಹಾಕುತ್ತೇನೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪ್ರತಿಯಾದಂತಹ ದೇವರು ಆಲನ್ ಅಂಶ್ ನಿನಗೆ ತನ್ನ ಕೃಪಾಜ್ಞತೆಯನ್ನು ಉಚಿತವಾಗಿ ದಯಪಾಲಿಸುವಂತಹ ಸೃಷ್ಟಿಕ ದೇವರು ತನ್ನ ಆತ್ಮದ ಮೂಲಕ ಇದಕ್ಕೆ ಬಲಪಡಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆಯೇ, ಈ ಮಗುವು ಆಲನ್ ಅಂಶ್ ಕ್ರೈಸ್ತ ಸಭೆಯಲ್ಲಿ ಕಲಿಸುವುದಾಗಿಯೂ ಅದಕ್ಕೆ ಪರಲೋಕ ಬರಗಳನ್ನು ಪ್ರಬುದ್ಧಿಯಾಗಿ ದಯಪಾಲಿಸಲೆಂದು ನೀನು ಪವಿತ್ರದಲ್ಲಿ ಮಾತುವುದಕ್ಕಾಗಿ ನಿಮಗೆ ಸಲ್ಲಿಸುತ್ತೇವೆ. ನಾವು ಈಗ ಇದಕ್ಕೆ ಮಗುವಿಗೆ ನೀರಿನ ಕ್ರಿಸ್ತಸ್ಥಾನ ಕೊಡುವಂತೆ ನೀನು ಪವಿತ್ರಾತ್ಮನ ಕ್ರಿಸ್ತನವನ್ನು ಸಹ ಕೊಡು. ಈ ಮಗುವಿನ ಸಭೆಯ ಚಿಕ್ಕ ಅಂಗವಾಗಿ ಎಲ್ಲ ವಿಷಯಗಳಲ್ಲಿ ಕೊಲೆಯಾದ ಕ್ರಿಸ್ತ ನಿನ್ನವನಾಗಿಯೇ ಇರುವಂತೆ ಎಲ್ಲ ವಿಷಯಗಳಲ್ಲಿ ನಮ್ಮ ಮೂಲಕ ಕಾಪಾಡು. ಆಮೆನ್. ಈಗ ನಾವು ಸಂದೇಶವನ್ನು ಕೇಳೋಕ್ಕಿಂತ ಮುಂಚಿತವಾಗಿ ಒಂದು ಸ್ಪೆಷಲ್ ಸಾಂಗ್ ಇರುತ್ತೆ. ನಮ್ಮ ಯುವನಸ್ಥ ಮಕ್ಕಳಿಗೆ ಮುಂದೆ ಬಂದು ಶ್ರೀಶ್ವರರಾಗುವುದನ್ನು ಹಾಡಿದ್ದಾರೆ. ನಂತರ ನಾವು ಸಂದೇಶವನ್ನು ತಿಳಿಸೋಣ. In the
ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ಗ್ರೀಕ್ ಭಾಷೆಯಲ್ಲಿ ಆಲಿಸೋಣ.
కృతజ్ఞతతో స్తుతి పాడేద నా యేసు నాథా, నాకై నీవు చేసిన మేలకై కోటి కోటి కృతజ్ఞతలు. కృతజ్ఞతతో స్తుతి పాడేద నా యేసు నాథా, నాకై నీవు చేసిన మేలకై కోటి కోటి కృతజ్ఞతలు. కృతజ్ఞతతో స్తుతి పాడేద నా యేసు నాథా, నాకై నీవు చేసిన మేలకై కోటి కోటి కృతజ్ఞతలు. అర్హతే లేని నాపై నీదు ప్రేమ చూపిన కృపామయ, అర్హతే లేని నాపై నీదు ప్రేమ చూపిన కృపామయ. ಇನ್ನು ಶ್ರೀಧರ ವಸಂತ್ ಮರಿಗೌಡ ಗೌಡ ಮತ್ತು ಶ್ರೀಮತಿ ರೋಸಲಿನ್ ವಸಂತ್ ಗೌಡ ದಂಪತಿಗಳ ಕುಟುಂಬದಲ್ಲಿ ಒಂದು ಸಂತೋಷ ಸಂಭ್ರಮ ಆವರಿಸಿದೆ. ಅದಕ್ಕೆ ಕಾರಣ ಅವರ ಕಿರಿಯ ಮಗನಾದಂತ ಸಚಿನ್ ಮತ್ತು ಅವರ ಪತ್ನಿ ಶ್ರೀಮತಿ ಅನುಪಮ, ಈ ದಂಪತಿಗಳಿಗೆ ದೇವರು ಗರ್ಭಫಲವನ್ನು ಅನುಗ್ರಹಿಸಿ ಸುರಕ್ಷಿತವಾದ ಹೆರಿಗೆಯನ್ನು ನೀಡಿ ತಾಯಿ ಮಗುವಿಗೆ ಆರೋಗ್ಯವನ್ನು ಕೊಟ್ಟು ಇಂದು ಆ ಮಗುವನ್ನು ದೇವರ ಆಲಯಕ್ಕೆ ತಂದು ಸ್ನಾನ ದೀಕ್ಷೆ ಎಂಬ ಸಂಸ್ಕಾರದ ಮೂಲಕ ಸಭೆಯ ಸದಸ್ಯರಲ್ಲಿ ಸೇರಿಸಬೇಕಾಗುತ್ತಿಯೂ ಮತ್ತು ನಾಮಕರಣ ಮಾಡಬೇಕಾದ ಕೃಪೆಗಾಗಿ ಈ ಒಂದು ಕೃತಜ್ಞತಾ ಆರಾಧನೆ ಹಮ್ಮಿಕೊಂಡಿದ್ದೇವೆ. ಈ ಒಂದು ಆರಾಧನೆಗೆ ಬಂದಿರುವಂತ ವೇದಿಕೆ ಮೇಲಿರುವಂತ ಎಲ್ಲ ಪೂಜ್ಯ ಸಭಾಪಾಲಕರನ್ನ, ಸಭಾ ಹಿರಿಯರುಗಳನ್ನ ಮತ್ತು ವೇದಿಕೆಯ ಮುಂದೆ ಆಶೀರ್ವಾದರಾಗಿರುವಂತ ಎರಡು ಕುಟುಂಬಗಳ ಬಂಧುಗಳನ್ನ, ಮಿತ್ರರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಸರ್ವರಿಗೂ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ನಾವು ಈಗ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ಚಿಕ್ಕ ಮಕ್ಕಳನ್ನು ಆಶ್ರಯಿಸುವಂತ ದೇವರು, ಗರ್ಭಫಲವು ಯೆಹೋವನ ಬಹುಮಾನ, ಪುತ್ರ ಸಂತಾನವು ಕರ್ತನಿಂದ ಬಂದ ಸ್ವಾಸ್ಥ್ಯ. ನಮ್ಮ ಆರಂಭವು ತಂದೆ ಕುಮಾರ ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ನಾವು ಹಾಡುವ ಸಂಗೀತಗಳಲ್ಲಿ 313ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 313, ಸ್ತೋತ್ರವಾದ ಉತ್ತಮ ದೇವರಿಗೆ ಅರ್ಪಿಸಬನ್ನಿ. ಸ್ತೋತ್ರ
ಗರ್ಭಫಲವು ಮಾತ್ರ ಬಹುಮಾನಗಳ ಹೇಳಬಹುದಾಗಿದೆ. ಪ್ರೀತಿಗಳ ದೇವರೇ, ನಿನ್ನ ಮಹತ್ ಕಾರ್ಯಕ್ಕಾಗಿ, ನಿನ್ನ ಉಪಕಾರಕ್ಕಾಗಿ ನಾವೆಲ್ಲರೂ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮೆಲ್ಲರ ಜೀವನದಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಪ್ರತಿದಿನ ಪ್ರತಿಕ್ಷಣ ಕರ್ತನೆ ನಿನ್ನ ಆಶೀರ್ವಾದ ಮಾಡುತ್ತಾ, ದಿನೇ ದಿನೇ ನಮ್ಮನ್ನು ನಿನ್ನ ಮಗನ ಹಾಗೆ ಮಾಡುತ್ತಾ ಮುನ್ನಡೆಸುತ್ತಿದ್ದ ದೇವರು ನೀನಾಗಿದೆಯಪ್ಪ. ಈ ಬಂದಾಗ ವೇಳೆಗಾಗಿ ಸ್ವಾಮಿ ವಿಶೇಷವಾದ ಈ ಸಂದರ್ಭಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ದಂಪತಿಗಳಾದ ಶ್ರೀ ಸಚಿನ್ ಹಾಗೂ ಶ್ರೀಮತಿ ಅನುಪಮಾ ಗೌಡರ್ ಒಂದು ಸುಂದರವಾದ ಒಂದು ವರವನ್ನು ಬಹುಮಾನವನ್ನು ಸ್ವಾಮಿ ಈ ತಂದೆ ಮನೆಗಳ ಮಡಿಲಿಗೆ ಹಾಕಿರುತ್ತೇವಪ್ಪ ಸ್ವಾಮಿ. ಆ ವರವು ಆ ಬಹುಮಾನವು ನಿನ್ನದಾಗಿದೆ ಕರ್ತನೆ. ಮಗುವಿನ ವಿಶ್ವಾಸನ ನಾಮಕರಣ ತೆಗೆದುಕೊಂಡಿದೆ ಎಲೆನ್ ಮತ್ತು ಅಂಶ್ ಎಂಬುದಾಗಿ. ಖಂಡಿತವಾಗಿಯೂ ಸ್ವಾಮಿ, ಆ ಮಗು ನಿನ್ನ ವಾಕ್ಯದಲ್ಲಿಯೂ ನಿನ್ನ ಪ್ರಸನ್ನತೆಯಲ್ಲಿಯೂ ದೇಹ ಬಲದಲ್ಲಿಯೂ ಆತ್ಮಬಲದಲ್ಲಿಯೂ ವೃದ್ಧಿ ಹೊಂದುವಂತೆ ಸಹಾಯ ಮಾಡು. ನಿನ್ನ ದಯೆಗೂ ಮನುಷ್ಯರ ದಯೆಗೂ ಪಾತ್ರವಾಗುವಂತಹ ಆ ಮಗುವಾಗುವಂತೆ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸಿದಾಗ ಬೇಡಿಕೊಳ್ತೇನಪ್ಪ. ಮಗುವಿಗೆ ಬೇಕಾದ ಕಾಲಕ್ಕೆ ಆರೋಗ್ಯವನ್ನು ಕೊಡಪ್ಪ. ಮುಂದೆ ಬೆಳೆದು ಜ್ಞಾನ ವಿವೇಕವನ್ನು ಹೊಂದಿಕೊಂಡು ಆತ್ಮಭರಿತವಾದ ಜೀವನವನ್ನು ಸಾಗಿಸಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ ಸಹಾಯ ಮಾಡು. ಪ್ರಿಯ ತಂದೆ ತಾಯಿಯು ಪ್ರಿಯ ಮಗನನ್ನು ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಪ್ರಸನ್ನದಲ್ಲಿ ಬೆಳೆಸುವಂತೆ ಸಕಲ ವಿಧವಾದ ಜ್ಞಾನವನ್ನು ಅವರಿಗೆ ಕೊಡಪ್ಪ. ಶ್ರೀ ಸಚಿನ್ ಹಾಗೂ ಶ್ರೀಮತಿ ಅನುಪಮಾ ಗೌಡರು ಬಲಪಡಿಸು. ಅವರೆಲ್ಲರನ್ನು ನಿನ್ನ ಆಶೀರ್ವಾದ ಮಾಡಿದೆ ಅದಕ್ಕಾಗಿ ಸ್ತೋತ್ರ. ಇನ್ನು ಅವರ ಅಜ್ಜ ಅಜ್ಜಿಯರಿಗೋಸ್ಕರವೂ ಬೇಡಿಕೊಳ್ತೀನಪ್ಪ. ಅವರ ಪ್ರಾರ್ಥನೆಯು ಪ್ರಿಯ ಮಗುವಿಗೆ ಬಂದು ಮಾಡಿದೆ ಸ್ವಾಮಿ. ಕರ್ತನೆ, ನಿಮ್ಮದೇ ಜೀವಿತ ಮಂದಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆತ್ಮ ಸೇವಕನಾದಲ್ಲ ಪ್ರಿಯ ಮಗುವಿನ ಅಜ್ಜ ಅಜ್ಜಿಯನ್ನು ಆಶೀರ್ವಾದ ಮಾಡು. ಮುಪ್ಪಿನ ಪ್ರಾಯದಲ್ಲಿ ನೀನೇ ಅವರಿಗೆ ಆಶ್ರಯ ಕೋಟಿಯಾಗುವುದು ಮುನ್ನಡೆಸುತ್ತಾ ಬಂದರೆ ಮುಂದೆ ಕೂಡ ನಡೆಸಲಿಕ್ಕೆ ದೇವ ವಾಸ್ತವ ಈ ಪ್ರಾರ್ಥನೆಯನ್ನು ಈ ಪ್ರಿಯ ಮಗುವನ್ನು ನಾವು ನಿಶ್ಚಯಕ್ಕೆ ಒಪ್ಪಿಸಿಕೊಡುತ್ತೇವೆ. ಯೇಸುವಿನಲ್ಲಿ ಬೇಡುತ್ತೇನೆ. ವಂದನೆಯೊಳಗೆ ಈಗ ನಮ್ಮಲ್ಲಿರುವ ಸಹೋದರಿ ಶೋಭಾ ಸಂತಕಿ ಹಿರಿಯರು ದೇವರ ವಾಕ್ಯವನ್ನು ಈ ದಿನ ಮಗು ಅಂಶ್ ನಾಮಕರಣವಾಗಿ ಇಲ್ಲಿ ಕೃತಜ್ಞತಾರಾಧನೆಗಾಗಿ ಕೂಡಿ ಬಂದಿರುವಾಗ ನೇಮಕವಾದಂತಹ ಸಭಾಪಾಠದಿಂದ ನೇಮಕವಾದ ವಾಕ್ಯವು ಭಕ್ತರಾದಂತಹ ಕಾವ್ಯದಲ್ಲಿ 127 ಮೊದಲಿನ 5 ವಚನಗಳನ್ನು ಓದಿಕೊಳ್ಳೋಣ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರನನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ತನ್ನ ಪ್ರೇರಣೆಯ ನಿದ್ದೆಯಲ್ಲಿ ಕೊಡುತ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಮೃಗವೀರನ ಕೈಯಲ್ಲಿರುವ ಹಬ್ಬಗಳಂತಿದ್ದಾರೆ. ಇವುಗಳಿಂದ ತನ್ನ ಮಕ್ಕಳಿಗೆಲ್ಲ ತುಂಬಿಕೊಂಡು ಧನ್ಯನು. ಮೂಡಭಾಗದಲ್ಲಿ ವೈರಿಗಳ ಸಂಗಡ ವ್ಯಾಖ್ಯೆ ಮಾಡುವಾಗ ಅಂಥವರ ಅಪಮಾನ ಹೊಂದುವುದಿಲ್ಲ. ಜೊತೆಗೆ ಇಂದು ಆರಾಧನೆಗೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಆಗಮಿಸಿದ ಪೂಜ್ಯ ವಂದನೀಯ ಗೌರವಾನ್ವಿತ ರೆವರೆಂಡ್ ಸಂಜಯ್ ಸಂಗಲ್ ಅಯ್ಯರು ಈಗ ಕರ್ತನ ಮಾತುಗಳನ್ನು ದೇವರ ಸ್ತೋತ್ರವುದಾಗಲಿ. ಸಚಿನ್ ಮತ್ತು ಅನುಭವ ದೇವರು ಇವತ್ತು ನಿಗೋಸ್ಕರವಾಗಿ ಕೊಟ್ಟಿರುವ ಮಗುವನ್ನು ದೇವಾಲಯಕ್ಕೆ ತಂದಿದೆ. Children are a gift from God. You have got a various gifts, and God has blessed you to bring a child to the temple of God. ದೇವಾಲಯಕ್ಕೆ ತಂದಿದ್ದೀರಿ. ಸ್ನಾನ ದೀಕ್ಷೆ ಮಾಡುವ ಮೂಲಕವಾಗಿ ದೇವರ ಮಂದೆಗೆ ಸೇರಿಸಿದ್ದೀರಿ. I always say that parents are not the owners of the child. Parents are just the power of authority holders. Now, ಬರೀ ಸ್ವಲ್ಪ ಮಟ್ಟಿಗೆ ಮಾತ್ರ ಮಗುವಿನ ಬಗ್ಗೆ ನಾವು ನಿರ್ಧಾರಗಳು ತೆಗೆದುಕೊಳ್ಳಬಹುದು. ಯಾಕಂದರೆ ಎವ್ರಿ ಚೈಲ್ಡ್ ಬಿಲಾಂಗ್ಸ್ ಟು ಗಾಡ್. ದೇವರಿಗೆ ಸ್ವಂತವಾಗಿರುವಂಥ ಮಗು. ಆ ಮಗು
ನಿನ್ನ ಕೈಯಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು ಏನಂದ್ರೆ ದಿಸ್ ಇಸ್ ಅ ಗಿಫ್ಟ್ ಫ್ರಮ್ ಗಾಡ್ and you have to prepare this child to be a gift for God. ದೇವರು ನಮಗೆ ಕೊಟ್ಟಿರುವಂಥ ಮಗುವನ್ನು ದೇವರಿಗೆ ನಾವು ಉತ್ತಮವಾದಂಥ ಉಡುಗೊರೆಯಾಗಿ ಕೊಡಲಿಕ್ಕೆ ಮಗುವನ್ನು ಸಿದ್ಧ ಮಾಡಬೇಕು. ಸೊ ಯುವರ್ ಪ್ಯಾರೆಂಟಿಂಗ್ ಬಿಗಿನ್ಸ್. ಮಕ್ಕಳು ಸಾಧಾರಣ ಯಾವ ಕಲಿಯಕ್ಕೆ ಶುರು ಮಾಡ್ತಾರೆ? ವಾಟ್ ಏಜ್ ಡಿಡ್ ದ ಚೈಲ್ಡ್ ಸ್ಟಾರ್ಟ್ ಲರ್ನಿಂಗ್? From the age of 0. 0 as in born, but even in your womb, a child was learning. Bible talks about it. ಯೇಸು ಸ್ವಾಮಿ ಬಗ್ಗೆ ಮರಿಯಳು ಎಲಿಜಬೆತ್ಗೆ ಹೇಳುವಾಗ ಸ್ನಾನಿಕನಾದಂಥ ಯೋಹಾನನು ಅಲ್ಲಿ ಈ ಲೀಪ್ ಫಾರ್ ಜಾಯ್ ಅಂದರೆ ಮಕ್ಕಳನ್ನು ತಂದೆ ತಾಯಿಗಳು ಅಂದರೆ ಗರ್ಭಿಣಿಯಾಗಿರುವಾಗಲೇ ಆಗಿನಿಂದಲೇ ಮಕ್ಕಳು ಕಲಿತಾರೆ. There are evidences for that. Your way of your parenting has begun when you conceive the child. So already once has got something learning, ಕಲಿಯುವಂಥದ್ದಾಗಿದೆ. ಸೊ ಇಲ್ಲಿ ಬಹಳ ಅದ್ಭುತವಾಗಿ ಬರೆಯಲ್ಪಡುವಂಥ ಒಂದು ಕೀರ್ತನೆಯಲ್ಲಿ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವಂಥ ಅಂಬುಗಳು ಲೈಕ್ arrows in the hands of the warrior and you fill it with the quiver. Your quiver is filled with the arrows. ಇದೇನಂತಂದ್ರೆ ನೀವು bow and arrow ನೋಡಿದ್ದೀರಿ. You have seen bow and arrow. ಹೇಗಿರ್ತದೆ? how do you use bow and arrow ಅಂತಂದ್ರೆ you have the bow with a string. You use a particular amount of pressure, tension, okay, and you help the arrow reach a particular direction, right? Parents are to use the bow to direct a child. ಮೊದಲನೇದಾಗಿ ತಂದೆ ತಾಯಿಗಳು ಮಕ್ಕಳನ್ನು ಸನ್ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಕಲಿಸುವುದು ತಂದೆ ತಾಯಿಗಳ ಜವಾಬ್ದಾರಿ. ಆದರೆ another thing ಏನಂತಂದ್ರೆ ಇವತ್ತೆಲ್ಲ ಮಕ್ಕಳು ನೋಡಿ, ಎಲ್ಲ ಮಕ್ಕಳ ಟೆನ್ಷನ್ ಯಾಕೆ ಪೇರೆಂಟ್ಸ್ ಓದು ಅಥವಾ ಇನ್ನೊಂದು ಮಾಡು ತುಂಬ. ನಾನು ಯಾವಾಗಲೂ ಹೇಳ್ತೇನೆ, ಡೋಂಟ್ ಪ್ರೆಷರೈಸ್ ಯುವರ್ ಚಿಲ್ಡ್ರನ್. ಡೋಂಟ್ ಪ್ರೆಷರೈಸ್ ಯುವರ್ ಚಿಲ್ಡ್ರನ್. ನಾನು ಯಾರು ನಂಬಲ್ಲ. ನನ್ನ ಮಕ್ಕಳಿಗೆ 1ನೇ ಕ್ಲಾಸಲ್ಲೇ ನಾನು ಹೇಳೋದು ನಿಲ್ಲಿಸಿದ್ದು ಓದಕ್ಕೆ. ಹೆಲ್ಪ್ ದಮ್ ಅಂಡರ್ಸ್ಟ್ಯಾಂಡ್, ಡೋಂಟ್ ಟೆಲ್ ದಮ್ ಟು ರೀಡ್. ಹೆಲ್ಪ್ ದಮ್ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ವಿಲ್. ಸೊ ಯಾಕೆ ಇದನ್ನು ಹೇಳ್ತಿದ್ದೆ? ಒಂದು ಬೋಗೆ ಎಷ್ಟು ಟೆನ್ಷನ್ ಬೇಕೋ ಅಷ್ಟೇ ಕೊಡಬೇಕು. If you give more tension, the bow will break. If you give less tension, it won't reach the goal. So you need to have the appropriate amount of tension. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡಬೇಕು. ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ. ಅದಕ್ಕೆ ಅದ್ಭುತವಾಗಿದೆ. ತಂದೆ ತಾಯಿಗಳು we need to direct the child to reach God and God's things they're supposed to do. ಸಮುವೇಲನನ್ನು ಹನ್ನೆರಡು ಕರ್ಕೊಂಡೋಗಿ ಏಳಿ ಎತ್ಕೊಂಡ್ಬಿಡ್ತಾರೆ. ವೆರಿ ಸ್ಮಾಲ್ ಚೈಲ್ಡ್. ಸಮುವೇಲನನ್ನು ದೇವರು ಕರೀತಾರೆ. ಕರೆದಾಗ ಸಮುವೇಲ ಓಡೋದು ಏಲಿ ಎತ್ತಿ ಓಡೋದು. ಏಲಿ ಎತ್ತಿ ಓಡೋಕೆ ಹೇಳ್ತಕ್ಕಂಥ ನನ್ನ ಏಲಿಗೆ ಗೊತ್ತಾಗಲ್ಲ. 3 ಸತಿ ಆದ್ಮೇಲೆ ಏಲಿಗೆ ಅರ್ಥ ಆಗುತ್ತೆ, ನಾನು ದೇವರು ಕರೀತಾ ಇರ್ತೇನೆ. ಆಮೇಲೆ ಅವ್ನು ಹೇಳ್ತಾನೆ, ಇನ್ಮೇಲೆ ಇದೇ ಸ್ವರ ಕೇಳಿದ್ರೆ ದೇವರ ಹೇಳು ನಾನಿದ್ದೇನೆ. ತಂದೆ ತಾಯಿಗಳ ಕೆಲಸ ಇದು. ದೇರ್ ಆರ್ ವಾಯ್ಸಸ್ ಅರೌಂಡ್. ಎಷ್ಟೋ ಸ್ವರಗಳಿದೆ, ಎಷ್ಟೋ ರೀತಿಯಲ್ಲಿ ದೇರ್ ಆರ್ ಸೋ ಮೆನಿ ವೇವ್ಸ್. ಇವಾಗ ನಾವು ನೋಡ್ಬೇಕಾದ್ರೆ ಇಲ್ಲಿ ಕೂತಿದ್ದೀವಿ, ಇಲ್ಲಿ ಏರ್ಟೆಲ್ ವೇವ್ ಇದೆ, ಯು ಹ್ಯಾವ್ ಜಿಯೋ ವೇವ್ ಇದೆ, BSNL, ಎವ್ರಿಥಿಂಗ್ ಇಸ್ ದೇರ್. ಬಟ್ ಓನ್ಲಿ ದೋಸ್ ಹೂ ಹ್ಯಾವ್ ದಟ್ ಸಿಮ್ ಕಾರ್ಡ್ ಕ್ಯಾನ್ ಕನೆಕ್ಟ್, ರೈಟ್? ದೇರ್ ಇಸ್ ವಾಟ್ ಇಸ್ ಕಾಲ್ಡ್ as in communication coding and decoding. You have to help your child to receive the right signals. Parents ಅದು ಕೆಲಸ ಸರಿಯಾದಂಥ ಸಿಗ್ನಲ್ ಕನೆಕ್ಟ್ ಆಗುವಂಥದ್ದನ್ನು ನಾವು ಮುಂಚೆಯಿಂದ ಮಾಡ್ಕೊಂಡು ಹೋದ್ರೆ ಮಕ್ಕಳು ಯೌವನಸ್ಥರಾದಾಗ ನೀವು ಯೋಚನೆ ಮಾಡೋದೇ ಇಲ್ಲ. Teach the child when it is young about the Lord and he will never forget in his old age. ವಾಕ್ಯ ಹೇಳುವಂಥದ್ದು ಮಕ್ಕಳಿಗೆ ಈಗಲಿಂದಲೇ ಸನ್ಮಾರ್ಗವನ್ನು ಒಳ್ಳೆಯದನ್ನು ಕಲಿಸ್ಕೊಡಿ. ನಾವು ಮಕ್ಕಳು ಕಲಿಸ್ಕೊಡ್ತೀವಿ. ಇದೊಂದು ಯಾವಾಗ ಹೇಳ್ತೀನಿ ನಾನು, ಎವ್ರಿ ಚೈಲ್ಡ್ ಇಸ್ ಅನ್ ಇಂಡಿವಿಜುವಲ್ ಬೈ ಇಟ್ಸೆಲ್ಫ್.
You may have another child, don't know, you may have, it's good. But when you have, what you usually do, we will compare children with others. In some way, he was like, ಇಲ್ಲ ನಮ್ಮನೆಲ್ಲ ಮಕ್ಕಳಿಂದ ಪಕ್ಕದ ಮನೆಯಲ್ಲಿ ಹೇಳೋದು ಅವ್ರಿಗೆ ಎಷ್ಟು ಜನ ಓದ್ತಾ ಇದ್ದಾರೆ ಡೋಂಟ್ ಕಂಪೇರ್, ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್. ನಾನು ಯಾವ ಪ್ರಶ್ನೆ ಕೇಳ್ತೀನಿ, ಮಕ್ಕಳೇನಾದ್ರು ತಂದೆ ತಾಯಿಗೆ ಅಮ್ಮ ಪಕ್ಕದ ಮನೆ ಆಂಟಿ ಎಷ್ಟು ಚೆನ್ನಾಗಿದೆ ನೀನಿದೆಯಾ ಅಂತ ಕೇಳ್ತಾರೆ, ಹೇಳೋದು. ಅದು ಅಪ್ಪ ನೀನು ನಿಂತಿದೆಯಾ ಮಕ್ಕಳು ನೋಡಿದ್ರೆ ಹೇಳ್ತಾರೆ. ನೋ, ಬಟ್ ಚಿಲ್ಡ್ರನ್ ಡೋಂಟ್ ಕಂಪೇರ್. ವೈ ಪೇರೆಂಟ್ಸ್ ಕಂಪೇರ್ ಚಿಲ್ಡ್ರನ್? Not necessary. A child is its own beautiful thing. Allow the child to grow like that. But ಇನ್ನೊಂದು ನಾವೇನು ಮಾಡ್ತೀವಿ ಅಂತಂದ್ರೆ, ಕಂಪೇರ್ ಮಾಡ್ತಾ ನಮ್ಮ ಮಕ್ಕಳ ಎಂಥದಲ್ಲ ಅವ್ರಿಗೆ ಒಂದು ಎಬಿಲಿಟಿ ಇದೆ ಅದನ್ನು ಕಿತ್ತಾಡ್ತಾ ಇದೆ. ಪ್ಲೀಸ್ ಡೋಂಟ್ ಡೂ ದಟ್. Always remember your child is unique, beautiful, wonderful. Help the child to grow to be an amazing child. Give the child the confidence that the child needs. Give it a direction. Help the child to understand the voice of God. ದೇವರಿಗೆ ಕೇಳಿಸ್ಕೊಳ್ಳಿ. ಮತ್ತು ಕೊನೆಯದಾಗಿ ಮುಖ್ಯವಾದ ಯೇಸು ಸ್ವಾಮಿ 5,000 ಜನ ನೋಡಿ ಊಟ ಕೊಡಬೇಕು ಅಂದಾಗ ಹೇಳ್ತಾರೆ ಶಿಷ್ಯರಿಗೆ, ಕಾಮೆಂಟ್ರಿ ಇಲ್ಲ ಆಗಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಏನಾದರೂ ಇದೆಯಾ? ಅದರಲ್ಲಿ ಆಂಧ್ರ ಕರ್ಕೊಂಡ್ಬರ್ತಾರೆ, ಯಾರನ್ನ ಕರ್ಕೊಂಡ್ಬರ್ತಾರೆ? ಹೂಸ್ ದ ಒನ್ ಹೂ ಗಿವ್ಸ್ ಅ ಚೈಲ್ಡ್. ಚಿಕ್ಕ ಹುಡುಗ ತಗೊಂಡ್ಬರ್ತಾರೆ 5 ರೊಟ್ಟಿ 2 ಮೀನು. ಹಾಗಾದ್ರೆ ಅವ್ರು ಯಾರ ಹತ್ರ ಇರ್ಲಿಲ್ಲ, ಇತ್ತು. ಎವ್ರಿಬಡಿ ಹ್ಯಾಡ್. ಸಿ ವೆನ್ ದೇ ಆರ್ ಟ್ರಾವೆಲಿಂಗ್ ಅರ್ಲಿಯರ್ ಡೇಸ್ ದೇ ಶುಡ್ ಕ್ಯಾರಿ. ಆದರೆ ದೇ ಡೋಂಟ್ ವಾಂಟ್ ಟು ಓಪನ್ ದೇರ್ ಬಾಸ್ಕೆಟ್ಸ್. ನಾವು ಮಾಡ್ತೀವಲ್ಲ, ಎಲ್ಲಾದ್ರೂ ಹೋಗಿರ್ತೀವಿ, ನಾವು ನಮ್ಮ ಟಿಫಿನ್ ಬಾಕ್ಸ್ ತಗೊಂಡಿದ್ದೀವಿ, 6-7 ಜನ ಇದ್ಬಿಟ್ರೆ ತೆಗೆಯಕ್ಕೆ ಹೋಗಲ್ಲ. ನಾನು ಅಷ್ಟೇ ಆಗಲೇ ಇರ್ತೀನಿ. ಐ ಡೋಂಟ್ ವಾಂಟ್ ಟು ಓಪನ್ ದ ಬಾಸ್ಕೆಟ್. ಇಲ್ಲ, ಬಟ್ ದ ಚೈಲ್ಡ್ ವಾಸ್ ವಿಲ್ಲಿಂಗ್ ಟು ಓಪನ್ ಇಟ್ಸ್ ಬಾಸ್ಕೆಟ್ ಅಂಡ್ ಗಿವ್ ಇಟ್, ಅಂಡ್ ದಟ್ಸ್ ವಾಟ್ ದ ಮಿರಕಲ್ ಹ್ಯಾಪನ್. ಟೀಚ್ ಯುವರ್ ಚಿಲ್ಡ್ರನ್ ಟು ಶೇರ್ ವಾಟ್ ದೇ ಹ್ಯಾವ್. ಇವತ್ತು ಎಷ್ಟು ಜನ ನಾವು ಮಕ್ಕಳಿಗೆ ಸ್ಕೂಲ್ ಕಳಿಸುವಾಗ ಡಬ್ಬಿ ಕಟ್ಬಿಟ್ಟು ಹೇಳ್ತೀವಿ, ಏನು ಹೇಳ್ತೀವಿ? ನೀನೇ ತಿನ್ನಬೇಕು ಅಲ್ಲ, ನೀನೇ ತಿನ್ನಬೇಕು, ಟಿಫನ್ ಬಾಕ್ಸ್ ಖಾಲಿ ಆಗಿರಬೇಕು. ವಿ ಆರ್ ಟೀಚಿಂಗ್ ದೆಮ್ ಟು ಬಿ ಸೆಲ್ಫಿಶ್ ಅಲ್ವಾ? ನೀನೇ ತಿನ್ನಬೇಕು. ಅದಕ್ಕೆ ಮಕ್ಕಳು ದೊಡ್ಡವರಾಗಿ, ನಾವು ವಯಸ್ಸಾಗಿ ರೂಮಲ್ಲಿರುವಾಗ ಮಕ್ಕಳು ಟಿವಿ ನೋಡ್ಕೊಂಡು ತಿಂತಾ ಕೂತಿರ್ತಾರೆ. ಯಾಕೆ? ನೀವೇ ಹೇಳ್ತಾರೆ ನೀನೇ ತಿನ್ನು ನೀನೇ ತಿನ್ನು ಅಂತ. ಅವ್ರು ತಿನ್ಕೊಂಡು ಕೂತಿರ್ತಾರೆ, ನಿಮಗೂ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಕೊಡೋದು ಕಲ್ತೇ ಇರಲ್ಲ. Remember to teach your child to share whatever it may be, because that's what our Lord taught us. May God bless you and your child may earn is the biblical warrior. Oh, wonderful, wonderful. That's an excellent thing, Anupama. Right? God bless you and Ansh. May God bless the child. May God bless both Anupama and Sachin. You are coming to Bangalore. So we read there, God bless you, teach the child the best thing to do, and God bless you. They will be our Thank you. ಶಿಲೆಗಳನ್ನು ಬಾರಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಮಧ್ಯಾಹ್ನ ಸಮಯದಲ್ಲಿ ನಾಮಕ್ಕೆ ಸ್ತೋತ್ರವಾಗಲಿ. ಅವರಂತೆ ಎಲ್ಲ ಉಪಕಾರಕ್ಕಾಗಿ ನಿಮ್ಮ ಸ್ತುತಿಗಳನ್ನು ಹೇಳಲಾಗಿದೆ. ಪ್ರತ್ಯೇಕವಾಗಿ ಸಚಿತ್ ಮತ್ತು ಅನುಭವಿಗೆ ಈ ವರವನ್ನು ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಅವರ ಜೊತೆಗೆ ನಾವು ಕೊಂಡಾಡುವ ಮತ್ತು ನಾವು ಈಗಲೇ ದೇವರ ವಾಕ್ಯವನ್ನು ಕೇಳಬೇಕೆಂದು ಅವ್ರ ಜೊತೆ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕೆಂದರೆ, ತಂದೆ ಸಮಯಗಳು ಏ ರೀತಿಯಿಂದ ಬೆಳೆದನು ನಿನ್ನ ಸನ್ನಿಧಿಯಲ್ಲಿ ಅದೇ ರೀತಿಯಲ್ಲಿ ಈ ಮಗು ಬೆಳೆದು ನಿನಗೋಸ್ಕರ ಸಾಕ್ಷಿಯಾಗಿರುವಂತೆ ಸಹಾಯ ಮಾಡು. ಅಷ್ಟೇ ಅಲ್ಲೇ ತಂದೆ, ಮತ್ತು ತಂದೆ ತಾಯಿ ಬೇಕಾದ ಜ್ಞಾನವನ್ನು ಕೊಟ್ಟು ಮಗುವನ್ನು ಸಮಯಕ್ಕೆ ಎಚ್ಚರಿಸಿ ನಿನ್ನ ಮಾರ್ಗದಲ್ಲಿ ನಡೆಸುವಂತೆ ಅವರಿಗೆ ಕೊಡಬೇಕಾಗಿ ನಾನು ವಿಶೇಷವಾಗಿ ನಾವೆಲ್ಲರೂ ಕೂಡಿ ಬಂದು ಈ ಒಂದು ಸಂತೋಷದಲ್ಲಿ ಭಾಗ ಆಗುವುದಕ್ಕೆ ಅದರ ದೊಡ್ಡ ಆಶೀರ್ವಾದಕರವಾದ್ದು ಮತ್ತು ಮುಂದೆ ಹೀಗೆ ಈ ಮಗುವನ್ನು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ನಡೆಸಬೇಕಂತ ಹೇಳಿ ನಮ್ಮ ರಕ್ಷಕನಾದ ಒಳ್ಳೆಯದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಅಯ್ಯ ವಂದನೆಗಳು. ಈಗ ಮಗುವಿನ ತಾಯಿ ಶ್ರೀಮತಿ ಅನುಪಮ ಸಚಿನ್ ಗೌಡ ಇವರಿಂದ ಸಾಕ್ಷಿ. ನಮ್ಮ ಅವಮಾನ ಸ್ವೀಕರಿಸಿ ಬಂದಿರೋದಕ್ಕೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಫಸ್ಟ್ ನನಗೆ ದೇವರು ಕೊಟ್ಟಂಥ ಬೆಸ್ಟ್ ಗಿಫ್ಟ್. ಸಾಕಷ್ಟು ನಮಗೆ ಎಲ್ಲ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾಗ ನಮ್ಮ ಸರ್ವಶಕ್ತನಾದ ದೇವರು. ಹಾಗಾಗಿ
ಸಾಕಷ್ಟು ಗಿಫ್ಟ್ಸ್ಗಳ ಮಧ್ಯ ದಿಸ್ ಇಸ್ ವೆರಿ ಪ್ರೆಷಿಯಸ್ ಗಿಫ್ಟ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಗುಡ್ ಮೆಸೇಜ್ ಅಯ್ಯ ಐ ವಿಲ್ ದಿಸ್ ಆ್ಯಂಡ್ ಅಂಶ್ ಆ್ಯರನ್ ಎರಡು ಹೆಸರು ಯಾಕೆ ಇಡಬೇಕು ಅಂದರೆ ನಾನು ಇವನ ಕ್ಯಾಬ್ ಇರುವಾಗ ನನಗೆ ಮಿಡ್ನೈಟ್ 3 o'clock ತುಂಬ ಎಚ್ಚರ ಆಗ್ತಿತ್ತು. ಮಲಗ್ತಾನೆ ಮಿಡ್ನೈಟೇ ನಿದ್ದೆ ಬರ್ತಾ ಇರಲಿಲ್ಲ. ನಾನು ಎದ್ದುಕೊಳ್ತಿದ್ದೆ, ತುಂಬ ಪ್ರೇಯರ್ ಮಾಡ್ತಾ ಇದ್ದೆ. ಆಗ ಬರೀ ಪ್ರೇಯರ್ ಮಾಡ್ತಿದ್ದೆ, ಮೊಬೈಲಲ್ಲಿ ದೇವರ ಸಂದೇಶಗಳನ್ನು ನೋಡ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ನನ್ನ ಸ್ಪಿರಿಚುವಲ್ ಫಾದರ್ ದಿವಾಕರ್ ಅಂತ ಯಲಹಂಕ ಪಾಸ್ಟರ್ ಲಾರ್ಡ್ಸ್ ಅಸೆಂಬ್ಲಿ ಚರ್ಚ್ ಅವರು ನನಗೆ ನಿದ್ದೆ ಬರಲ್ಲ ಅಂದಾಗ ಅವ್ರು ಹೇಳಿದ್ದು ನನಗೆ ಅಂದರೆ ಜಸ್ಟ್ ಸ್ಟಾರ್ಟ್ ರೀಡಿಂಗ್ ದ ಬೈಬಲ್ ಆ್ಯಂಡ್ ಜಸ್ಟ್ ಟೆಲ್ ಗಾಡ್ಸ್ ವರ್ಡ್ ಶುಡ್ ಟಾಕ್ ಟು ಯು ಆ್ಯಂಡ್ ರಿಕ್ವೆಸ್ಟ್ ಟು ದ ಗಾಡ್. ಸೊ ನಾನು ರಿಕ್ವೆಸ್ಟ್ ಮಾಡುವಾಗ ನಾನು ಮಿಡ್ನೈಟ್ 3 o'clock ಗ್ಯಾಸ್ ಕ್ರಾಸ್ ದ 6th month ಆಗಿತ್ತು. ಮೇ ಕಂಪ್ಲೀಟ್ ಆಯಿತು. ಎಂಟು ಟೈಮಲ್ಲಿ ನನಗೆ ಮಿಡ್ನೈಟ್ ದೇವರು ಕೊಟ್ಟಿದ್ದು ಅಬ್ರಹಾಮನಿಗೆ ಇಸಾಕನನ್ನು ಕೊಟ್ಟ ಹಾಗೆ 12ಗೆ ಸಮುವೇಲನನ್ನು ಕೊಡುವ ಹಾಗೆ ನನಗೆ ಮಗ ಹುಟ್ಟುತ್ತಾನೆ ಅಂತ ನನಗೆ ಅವಾಗಲೇ ಅನಿಸಿದ್ದು. ಹಾಗಾಗಿ ನನಗೆ ಇಬ್ಬರದ್ದು ಹೆಸರು ಸೇರಿ ಒಂದು ಹೆಸರು ಬೇಕು ಅಂತ ಅನ್ನಿಸ್ತು. ಅದಕ್ಕೊಂದು ಅರ್ಥನೂ ಬೇಕು ಅಂತ ಡಿಸೈಡ್ ಆಗಿತ್ತು. ನಮ್ಮ ಅತ್ತೆನೋ ಯಾವಾಗಲೂ ಕೇಳೋರು ಲಾಸ್ಗೆ ಡಾಕ್ಟರ್ ಹತ್ರ ಕೇಳೋರು ಬಾಯ್ ಆರ್ ಗರ್ಲ್ ಇಸ್ ಬಾಯ್ ಆರ್ ಗರ್ಲ್ ಅಂತ. ಸೊ ನನಗಾಗಲೇ ಗೊತ್ತಿತ್ತು ಇಟ್ ವಿಲ್ ಬಿ 100% ಬಾಯ್ ಅಂತ, ಬಿಕಾಸ್ ದ ಹೋಲಿ ಸ್ಪಿರಿಟ್ ಸ್ಪೋಕ್ ಟು ಮೀ. ಹಾಗಾಗಿ ಅನುಪಮ ಮತ್ತು ಸಚಿನ್ ಇಬ್ಬರದ್ದು ಹೆಸರು ಸೇರಿ ANSH ಅಂಶ್ ಅಂತ ತಗೊಂಡೆ. ನನಗೆ ಅದಕ್ಕೊಂದು ಮೀನಿಂಗು ಬೇಕಿತ್ತು. ಸೊ ಹಿ ಈಸ್ ದ ಲಿಟಲ್ ಪಾರ್ಟ್ ಆಫ್ ಅವರ್ ಲೈಫ್. ಹಿ ಈಸ್ ದ ಲಿಟಲ್ ಪಾರ್ಟ್ ಆಫ್ ಅವರ್ ಲೈಫ್ ಆ್ಯಂಡ್ ಅಯ್ಯನವ್ರು ಹೇಳಿದ ಹಾಗೆ I will give the whole part for the Lord Jesus Christ. I will give him the God's gift will be written to him as a prayer warrior. ಹಾಗಾಗಿ Aaron is a warrior. ನಾನು ಯಾವಾಗಲೂ ಪ್ರೇಯರ್ ಮಾಡುವಾಗೆ ಎಜುಕೇಲನ ಹಾಗೆ ಪ್ರಾರ್ಥನಾ ವೀರನಾಗಿ ಇರಬೇಕು ಅನ್ನೋದೊಂದು ಆಸೆಯಿಂದ I kept it in the Aaron ಅಂಶ ಅಂತ. So thank you for everyone for accepting this name and love the name. And once again, ಬಂದಿರೋರಿಗೆ ಎಲ್ಲ ಥ್ಯಾಂಕ್ಸ್, ಎಸ್ಪೆಷಲಿ ಕಮಿಟಿ ಮೆಂಬರ್ಸ್, ನಾಟ್ ಓನ್ಲಿ ಸಿಂಗಲ್ ಪಾಸ್ಟರ್ಸ್, ನಮ್ಮ ಅವಾನ್ ಸೇರಿಸಿ ಅಲ್ಲಿಂದ ಇಲ್ಲಿವರೆಗೂ. ಮತ್ತು ಕಾರ್ಯಕ್ರಮಗಳ ಸಕ್ಸಸ್ ಆಗಬೇಕಾದ್ರೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳೋದು. ಯೆಹೋವನಲ್ಲಿ ಭರವಸೆ ಬಿಡು ಅಂತ ಹೇಳ್ತಾರೆ. ಹಾಗಾಗಿ ಯೆಹೋವನಲ್ಲಿ ಭರವಸೆ ಬಿಡೋದ್ರಿಂದ ಇದು ಸಕ್ಸಸ್ ಆಯಿತು. ದ ಮೋಸ್ಟ್ ಎವರ್ ಥಿಂಗ್ ಥ್ಯಾಂಕ್ ಯು ದೇವರಿಗೆ ನಾನು ಯಾವಾಗಲೂ ಕೃತಜ್ಞರಾಗಿರ್ತೀನಿ. ನಾನು ನನ್ನ ಜೀವನದಲ್ಲಿ ಅಯ್ಯನವ್ರು ಹೇಳಿರೋ ಪ್ರತಿಯೊಂದು ಮಾತನ್ನ ಈ ಮಗನ ಮುಖಾಂತರ ನೆರವೇರಿಸೋದಕ್ಕೆ ದೇವರು ನನಗೆ ಶಕ್ತಿ ಕೊಡಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ಸಹಕಾರ ನನಗೆ ಇರಲಿ ಅಂತ ಹೇಳ್ತೇನೆ. ಧನ್ಯವಾದಗಳು. ಉದ್ದೇಶ ಈಡೇರಲಿ. ದೇವರು ಆ ಮಗುವನ್ನು ನಿಮ್ಮ ಮತ್ತು ಸಚಿನ್ ಅವರ ಪ್ರಯತ್ನದಿಂದ ದೇವರಿಗೆ ಉತ್ತಮವಾದ ಕೊಡುಗೆಯಾಗಲಿ ಅಂತ. ಸೊ ವಾರಸುದಾರ ಬಂದಿದ್ದಾರೆ ಅಲ್ವಾ? ವಾರಸುದಾರ. ಸೊ ಈಗ ನಾವು ಬಂದಂಥ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾರೆ. ಇಂದು ನಮ್ಮಲ್ಲಿ ಸಂದೇಶಕರಾಗಿರುವಂಥ ರೆವರೆಂಡ್ ಸಂಜಯ್ ಸಾಮುಯಲ್ ಅಯ್ಯರ್ ಅವರನ್ನ ಕುಟುಂಬದ ಪರವಾಗಿ ಗೌರವಿಸ್ತಾರೆ. ದಯಮಾಡಿ. దాహూహల కంటేను అధికముగా దయచేయు ప్రేమమయ. నా ఊహల కంటేను అధికముగా దయచేయు ప్రేమమయ. కృతజ్ఞతతో స్తుతి పాడేద నా యేసు నాద. నాకై నీవు చేసిన మేలకై కోటి కోటి కృతజ్ఞతలు.
నిజ రక్షకుడు యేసు క్రీస్తని విశ్వసించేద అనునిత్యము. నిజ రక్షకుడు యేసు క్రీస్తని విశ్వసించేద అనునిత్యము. నీ పాద సేవలో బ్రతుకుటకై నీ వరము ప్రసాదించు. నీ పాద సేవలో బ్రతుకుటకై వరములతో అభిషేకించు. కృతజ్ఞతతో స్తుతి పాడేద నా యేసు నాదా. నాకై నీవు చేసిన మేలకై ನಮ್ಮ ಸರ್ವಶಕ್ತನಾದ ತಂದೆಯಾದ ದೇವರ ಪ್ರೀತಿಯು ಪುನರುತ್ಥಾನದ ಜೀವವನ್ನು ವಹಿಸಿದ ಕೃಪೆಯು ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ವಿಶೇಷವಾದ ಹಿಂದೂ ದೇಶಾಸ್ತ್ರ ತೆಗೆದುಕೊಂಡಂತ ದೇವರವರ ಮನುಷ್ಯರಿಗೂ ಅವರ ತಂದೆ ಮನೆಯಲ್ಲಿಯೂ ಕುಟುಂಬದಲ್ಲಿಯೂ ನಮ್ಮಲ್ಲಿಯೂ ನಿತ್ಯ ನಿರಂತರವಾಗಿಯೂ ಈ ಒಂದು ಕೃತಜ್ಞತಾ ಆರಾಧನೆಗೆ ಆಗಮಿಸಿದಂಥ ಎಲ್ಲ ಪೂಜ್ಯ ಸಭಾಪಾಲಕರನ್ನ ಕುಟುಂಬದ ಹಿರಿಯರನ್ನ ನಾವು ಕೃತಜ್ಞತೆ ಮಂಡಿಸ್ತೇವೆ. ಕುಟುಂಬದ ಆಮಂತ್ರಣ ಮೇರೆಗೆ ಬಂದ ಎಲ್ಲ ಬಂಧುಗಳನ್ನ, ಮಿತ್ರರನ್ನ, ಹಿತೈಷಿಗಳನ್ನ ವಂದಿಸಿ ಕೃತಜ್ಞತೆ ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೆ ಅನ್ಯೋನ್ಯ ಭೋಜನ ಸಿದ್ಧವಾಗಿದೆ. ದಯಮಾಡಿ ಪ್ರತಿಯೊಬ್ಬರು ಅನ್ಯೋನ್ಯ ಭೋಜನವನ್ನು ಸ್ವೀಕರಿಸಬೇಕು ಮತ್ತು ಈ ಕುಟುಂಬಕ್ಕೆ ದೇವರು ಉಡುಗೊರೆಯಾಗಿ ಕೊಟ್ಟ ಮಗುವಿಗಾಗಿ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಂಡ್ರೆ ಸರ್ವರಿಗೂ ವಂದನೆಗಳು. కోటి కోటి కృతజ్ఞతలు కృతజ్ఞతతో స్తుతి పాడేద నా యేసు నాదా. నాకై నీవు చేసిన మేలకై కోటి కోటి కృతజ్ఞతలు. కోటి కోటి కృతజ్ఞతలు. కోటి కోటి కృతజ్ఞతలు. ಸರ್ವದಲ್ಲೂ ಉನ್ನತನೇ ಮಹಿಮೆಯ ಅರಸನೇ ಪ್ರೀತಿಸುವ ತಂದೆ ಕ್ಷಮಿಸುವ ಕರ್ತನೇ ಸರ್ವದಲ್ಲೂ ಉನ್ನತನೇ ಮಹಿಮೆಯ ಅರಸನೇ ಪ್ರೀತಿಸುವ ತಂದೆ ಕ್ಷಮಿಸುವ ಕರ್ತನೇ ಆರಾಧಿಸುವೆ
ಆರಾಧಿಸುವೆ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ಆರಾಧಿಸುವೆ ನಿನ್ನ ನಿನ್ನಯ ಹಾಗೆ ನಮ್ಮನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ ನಿನ್ನಯ ಹಾಗೆ ನಮ್ಮನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುವರನನ್ನೇ ನನಗಾಗಿ ಅರ್ಪಿಸಿರುವೆ ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುವರನನ್ನೇ ನನಗಾಗಿ ಅರ್ಪಿಸಿರುವೆ ಆರಾಧಿಸುವೆ ನಿನ್ನ ಆರಾಧಿಸುವೆ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ಆರಾಧಿಸುವೆ ನಿನ್ನ ಕರುಣಾಳು ದೇವನೇ ಎಂಬಾಳ ಜ್ಯೋತಿ ಕೇಳು ಈ ಪ್ರಾರ್ಥನೆ ಕರುಣಾಳು ದೇವನೇ ಎಂಬಾಳ ಜ್ಯೋತಿ ಕೇಳು ಈ ಪ್ರಾರ್ಥನೆ ನನ್ನ ಉಣರಾಗ ನೀನೇ ಹೃದಯ ಬಡಿತವಾಗಿ ಜೀವಿಸು ನನ್ನ ದೇವನೇ ನನ್ನ ಮೌನರಾಗ ನೀನೇ ಹೃದಯ ಬಡಿತವಾಗಿ ಜೀವಿಸು ನನ್ನ ದೇವನೇ ಆರಾಧಿಸುವೆ ನಿನ್ನ ಆರಾಧಿಸುವೆ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ಆರಾಧಿಸುವೆ ನಿನ್ನ
ನಾನು ಒಂಟಿಯೂ ಅಲ್ಲವೇ ಅಲ್ಲ, ನನ್ನೇಸು ಸ್ವಾಮಿ ಜೊತೆ ಇರುವಾಗ ನನಗೇನು ಚಿಂತೆ ಇಲ್ಲ. ನನ್ನೇಸು ಸ್ವಾಮಿ ಜೊತೆ ಇರುವಾಗ ನನಗೇನು ಚಿಂತೆ ಇಲ್ಲ. ಈ ಲೋಕದ ಯಾತ್ರೆಯಲ್ಲಿ ನಾನು ಒಂಟಿಯೂ ಅಲ್ಲವೇ ಅಲ್ಲ, ನನ್ನೇಸು ಸ್ವಾಮಿ ಜೊತೆ ಇರುವಾಗ ನನಗೇನು ಚಿಂತೆ ಇಲ್ಲ. ನನ್ನೇಸು ಸ್ವಾಮಿ ಜೊತೆ ಇರುವಾಗ ನನಗೇನು ಚಿಂತೆ ಇಲ್ಲ. ಹಲ್ಲೆಲೂಯಾ ಸ್ತೋತ್ರವಯ್ಯ, ನನ್ ಜೊತೆ ಇರುವ ಯೇಸುವಿಗೆ. ಹಲ್ಲೆಲೂಯಾ ಸ್ತೋತ್ರವಯ್ಯ, ನನ್ನನ್ನು ನಡೆಸುವ ಕುರುಬಾನಿಗೆ. యేసయ్య ನಿನ್ನನ್ನೇ ನೋಡುವ ನನಗೆ ಭಯವೇ ಇಲ್ಲ. యేసయ్య ನಿನಗೆ ಬೇಡುವ ನನಗೆ ಕೊರತೆ ಇಲ್ಲ. ಈ ಲೋಕದ ಯಾತ್ರೆಯಲ್ಲಿ ನಾನು ಒಂಟಿಯೂ ಅಲ್ಲವೇ ಅಲ್ಲ, ನನ್ನೇಸು ಸ್ವಾಮಿ ಜೊತೆ ಇರುವಾಗ ನನಗೇನು ಚಿಂತೆ ಇಲ್ಲ. ನನ್ನೇಸು ಸ್ವಾಮಿ ಜೊತೆ ಇರುವಾಗ ನನಗೇನು ಚಿಂತೆ ಇಲ್ಲ. ಗವಿಯಲ್ಲಿರುವ ಸಿಂಹಗಳ ಹಾಗೆ ಆಪತ್ತು ನನ್ನನ್ನು ಎದುರಿಸಲು, ದಾನಿಯೇಲನ ಹಾಗೆ ಸಿಂಹಗಳ ನೋಡದೆ ನಿನ್ನನ್ನೇ ದೃಷ್ಟಿಸಿ ನೋಡುವೆ. ಗವಿಯಲ್ಲಿರುವ ಸಿಂಹಗಳ ಹಾಗೆ ಆಪತ್ತು ನನ್ನನ್ನು ಎದುರಿಸಲು, ದಾನಿಯೇಲನ ಹಾಗೆ ಸಿಂಹಗಳ ನೋಡದೆ ನಿನ್ನನ್ನೇ ದೃಷ್ಟಿಸಿ ನೋಡುವೆ. ನೀನೇ ನನ್ ಬಲ, ನೀನೇ ನನ್ ಜಯ, ನಿನ್ನಲ್ಲೇ ನನ್ನ ರಕ್ಷಣೆ. ನೀನೇ ನನ್ ಬಲ, ನೀನೇ ನನ್ ಜಯ, ನಿನ್ನಲ್ಲೇ ನನ್ನ ರಕ್ಷಣೆ. ಯಾತ್ರೆಯಲ್ಲಿ ನಾನು ಒಂಟಿಯೂ ಅಲ್ಲವೇ ಅಲ್ಲ, ನನ್ನೇಸು ಸ್ವಾಮಿ ಜೊತೆ ಇರುವಾಗ ನನಗೇನು ಚಿಂತೆ ಇಲ್ಲ. ನನಗೇನು ಚಿಂತೆ ಇಲ್ಲ. ಹಲ್ಲೆಲೂಯಾ ಸ್ತೋತ್ರವಯ್ಯ, ನನ್ ಜೊತೆ ಇರುವ ಯೇಸುವಿಗೆ. ಹಲ್ಲೆಲೂಯಾ ಸ್ತೋತ್ರವಯ್ಯ, ನನ್ನನ್ನು ನಡೆಸುವ ಕುರುಬಾನಿಗೆ. యేసయ్య ನಿನ್ನನ್ನೇ ನೋಡುವ ನನಗೆ ಭಯವೇ ಇಲ್ಲ. యేసయ్య ನಿನಗೆ
ನಾನು ಒಂಟಿಯೂ ಅಲ್ಲವೇ ಅಲ್ಲ, ನನ್ನೇಸು ಸ್ವಾಮಿ ಜೊತೆ ಇರುವಾಗ ನನಗೇನು ಚಿಂತೆ ಇಲ್ಲ. ಎಸ್ ಲಾರ್ಡ್, ನೀ ಜೊತೆಗಿರುವಾಗ ಯಾವ ಚಿಂತೆ, ಯಾವ ಕೊರತೆ ನನಗೆ ಇರಲು ಸಾಧ್ಯವಿಲ್ಲ. तेरे जैसा कौन है जो मेरा भला करे, मेरा भरोसा सिर्फ तुझ पर प्रभु। तेरे जैसा कौन है जो मेरा भला करे, मेरा भरोसा सिर्फ तुझ पर प्रभु। मेरे जीवन का स्वामी आधार बना तू प्रभु जी, तू नहीं तो मेरा जीवन व्यर्थ हो जाएगा। मेरे जीवन का स्वामी आधार बना तू प्रभु जी, तू नहीं तो मेरा जीवन व्यर्थ हो जाएगा। शदाय आराधना, एलोहीम आराधना, अडोनाय आराधना, येशुआ आराधना, एल शदाय आराधना, एलोहीम आराधना, अडोनाय आराधना, येशुआ आराधना। बेचैनी में मुझे पाकर आंसू मेरे पोंछे तूने, आँखों की पुतली जैसे जीवन भर संभाला मुझे। बेचैनी में मुझे पाकर आंसू मेरे पोंछे तूने, आँखों की पुतली जैसे जीवन भर संभाला मुझे। शदाय आराधना, एलोहीम आराधना, अडोनाय आराधना, येशुआ आराधना, शदाय आराधना, एलोहीम आराधना, अडोनाय आराधना, येशुआ आराधना, एल शदाय आराधना, एलोहीम आराधना, अडोनाय आराधना, येशुआ। टूटे दिल को लिए खड़ा था, चंगा करने वाला बनकर मुझे नया जीवन दिया। मृत्यु के रास्ते पर टूटे दिल को लिए खड़ा था, चंगा करने वाला बनकर मुझे नया जीवन दिया। शदाय आराधना, एलोहीम आराधना, अडोनाय आराधना, येशुआ आराधना, एल शदाय आराधना, एलोहीम आराधना, अडोनाय आराधना, येशुआ
ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಎಸಯ್ಯ 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 ನಿನ್ನನ್ನೇ ನಂಬಿ ಬಂದೆವು ಎಸಯ್ಯ ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ಎಸಯ್ಯ ನಿನ್ನನ್ನೇ ನಂಬಿ ಬಂದೆವು ನೀನೇ ನನ್ ಶಿವ ನೀನೇ ನನ್ ಸತ್ಯ ನೀನೇ ನನ್ ಮಾರ್ಗವಯ್ಯ ನೀನೇ ನನ್ ಶಿವ ನೀನೇ ನನ್ ಸತ್ಯ ನೀನೇ ನನ್ ಮಾರ್ಗವಯ್ಯ ಕೆರೂಬಿಯ ಮಧ್ಯದಲ್ಲಿ ಸಿಂಹಾಸನರುಡನೆ ಭಕ್ತರ ಸ್ತೋತ್ರದಲ್ಲಿ ವಾಸಿಸುವಾತನೇ ಪರಿಶುದ್ಧ ಆತ್ಮವನು ನಮ್ಮೇಲೆ ಸುರಿಸೆಯ ಪರಿಶುದ್ಧ ಬೆಂಕಿಯನು ನಮ್ಮೇಲೆ ಸುರಿಸೆಯ ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆನು ಚಿಯೋನ್ಮದಲಿಂಗನಿಗೆ ಚಿಯೋನ್ಮದಲಿಂಗನಿಗೆ ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚಿಯೋನ್ಮದಲಿಂಗನಿಗೆ ಚಿಯೋನ್ಮದಲಿಂಗನಿಗೆ ಸೂರ್ಯ ಚಂದ್ರಗಳು ನಕ್ಷತ್ರ ವ್ಯೂಹಗಳು ಸೂರ್ಯ ಚಂದ್ರಗಳು ನಕ್ಷತ್ರ ವ್ಯೂಹಗಳು ಸಾಗರವು ಆಕಾಶ ಮೇಘಗಳು ಸಾಗರವು ಆಕಾಶ ಮೇಘಗಳು ಅಪಾರ
ಎಷ್ಟೋ ಮನೋಹರ ದೇವನೇ, ಅಪಾರವಾದ ನಿನ್ ಕೈ ಕೆಲಸ. ಎಷ್ಟೋ ಮನೋಹರ ದೇವನೇ, ತ್ರಯೇಕನೇ ದೇವನೇ, ತ್ರಯೇಕನೇ ದೇವನೇ, ತ್ರಯೇಕನೇ ದೇವನೇ. ನಿನ್ ನಿವಾಸ ಎಷ್ಟೋ ಮನೋಹರ, ತ್ರಯೇಕನೇ ದೇವನೇ. ನಿನ್ ನಿವಾಸ ಎಷ್ಟೋ ಮನೋಹರ, ನಿವಾಸ ಎಷ್ಟೋ ಮನೋಹರ, ನಿವಾಸ ಎಷ್ಟೋ ಮನೋಹರ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಸೋತು ಹೋಗದಿರು, ಮನಸೋತು ಹೋಗದಿರು, ಸೋತು ಹೋಗದಿರು, ಮನಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. We shall overcome, we shall overcome, we shall overcome someday. Oh, deep in my heart, I do believe we shall overcome someday. ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು, ಸರಿ ಸಾಟಿ ಇಲ್ಲದ ಮಹಿಮೆ ಇದರಿಂದ ನಮಗೆ ದೊರಕುವುದು. ಸೋತು ಹೋಗದಿರು, ಮನಸೋತು ಹೋಗದಿರು, ಸೋತು ಹೋಗದಿರು, ಮನಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯ ನಮಗೆ ಸೌಭಾಗ್ಯವೇ. ಕರ್ತನ ಮಹಿಮೆಯ ಬರೋಣದಲ್ಲಿ ಹರ್ಷಿಸಿ ನಾವು ನಲಿಯುವೆವು. ಸೋತು ಹೋಗದಿರು, ಮನಸೋತು ಹೋಗದಿರು, ಸೋತು ಹೋಗದಿರು, ಮನಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. We shall overcome, we shall overcome, we shall overcome someday. Oh, deep in my heart, I do believe we shall overcome someday.
अद्भुत है, महान है, मेरा प्यार है, सुंदर है, अद्भुत है, महान है, मेरा प्यार है। लाखों हजारों में तुझसा नहीं कोई, मेरे दिल की चाहत है तू। शारोन का गुलाब तू, नरगिस वादियों का, तुझको मैंने पा लिया। लाखों हजारों में तुझसा नहीं कोई, मेरे दिल की चाहत है तू। शारोन का गुलाब तू, नरगिस वादियों का, तुझको मैंने पा लिया। तू सुंदर है, अद्भुत है, महान है, मेरा प्यार है। तू सुंदर है, अद्भुत है, महान है, मेरा प्यार है। तुझको देखता रहूं, तेरे प्यार में डूबा रहूं, आरज़ू मेरी तू ही तू। तुझको देखता रहूं, तेरे प्यार में डूबा रहूं, आरज़ू मेरी तू ही तू। सुंदर है, अद्भुत है, महान है, मेरा प्यार है। सुंदर है, तू अद्भुत है, महान है, मेरा प्यार है। यीशुआ, मेरे यीशुआ, तुमसा नहीं है कोई। यीशुआ, मेरे यीशुआ, तुमसा नहीं है कहीं। यीशुआ, मेरे यीशुआ, तुमसा नहीं है कोई। यीशुआ, मेरे यीशुआ, तुमसा नहीं है कहीं। तेरे सा कोई नहीं, तेरे सा पिता कोई नहीं, तेरे सा प्रेम करने वाला कोई नहीं, यीशु जैसा कोई नहीं। यीशुआ, तुझको देखता रहूं, तुझे प्यार करता रहूं, आरज़ू मेरी तू ही तू। तुझको देखता रहूं, तेरे पास बैठा रहूं, आरज़ू मेरी तू ही तू। तुझको देखता रहूं, तुझे प्यार करता रहूं,
आरज़ू मेरी तू ही तू, तुझको देखता रहूं, तेरे पास बैठा रहूं, आरज़ू मेरी तू ही तू। टूटकर बिखरने न देगा मुझे यीशु मसीह का प्यार, जिसने अकेला न छोड़ा मुझे, कैसा अनोखा प्यार। टूटकर बिखरने न देगा मुझे यीशु मसीह का प्यार, जिसने अकेला न छोड़ा मुझे, कैसा अनोखा प्यार। माँ की तरह मुझे थामेगा वो, गिरने न देगा मुझे, मेरे आंखों के आंसू को पोंछेगा वो, बाहों में लेगा मुझे। माँ की तरह मुझे थामेगा वो, गिरने न देगा मुझे, मेरे आंखों के आंसू को पोंछेगा वो, बाहों में लेगा मुझे। तेरी निर्बलता में मेरी सामर्थ, यीशु मसीह का प्यार, जिसने अकेला न छोड़ा मुझे, कैसा अनोखा प्यार। मेरी निर्बलता में मेरी सामर्थ, यीशु मसीह का प्यार, जिसने अकेला न छोड़ा मुझे, कैसा अनोखा प्यार। माँ की तरह मुझे थामेगा वो, गिरने न देगा मुझे, मेरे आंखों के आंसू को पोंछेगा वो, बाहों में लेगा मुझे। माँ की तरह मुझे थामेगा वो, गिरने न देगा मुझे, मेरे आंखों के आंसू को पोंछेगा वो, बाहों में लेगा मुझे। यीशुआ 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 मुझे थामेगा वो,
गिरने न देगा मुझे, मेरे आंखों के आंसू को पोंछेगा वो, बाहों में लेगा मुझे, माँ की तरह मुझे थामेगा वो, गिरने न देगा मुझे, मेरे आंखों के आंसू को पोंछेगा वो, बाहों में लेगा मुझे, बाहों में लेगा मुझे। ನನ್ನ ಸಂಗಾತಿ ನನ್ನ ಜೀವ